ಸರ್ಕಾರಿ ಶಾಲೆಯ ಶಿಕ್ಷಕರಾಗಲು ಕನಸನ್ನು ಕಾಣ್ತಾ ಇದ್ದೀರಾ? ಹಿಯರ್ ಈಸ್ ಯುವರ್ ಚಾನ್ಸ್. 18,000 ಶಿಕ್ಷಕ ಹುದ್ದೆಗಳು ನಿಮಗಾಗಿ ಕಾಯ್ತಾ ಇದೆ. ಈಗಾಗಲೇ ಉತ್ತಮ ಫಲಿತಾಂಶವನ್ನು ನೀಡಿರ್ತಕ್ಕಂಥ ಹೆಮ್ಮೆಯೊಂದಿಗೆ ನಿಮ್ಮ ಕರ್ನಾಟಕ ಅಕಾಡೆಮಿಯಲ್ಲಿ ಮತ್ತೆ HSTR, PSTR ಹಾಗೂ GPSTR ಬ್ಯಾಚ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗಿದ್ದು, ಈ ಒಂದು ಬ್ಯಾಚ್ಗಳ ಶುಲ್ಕ ಬಂದ್ಬಿಟ್ಟು ಪರ್ ಕೋರ್ಸಿಗೆ ನಿಮಗೆ 1,999 ರೂಪಾಯಿಗಳಾಗಿರುತ್ತೆ. ಓಕೆ, ಹಾಗೆ ಈ ಒಂದು ಬ್ಯಾಚ್ ಕೋರ್ಸ್ಗಳನ್ನು ಯಾವ ರೀತಿಯಾಗಿ ಜಾಯ್ನ್ ಆಗೋದು ಅಂತಕ್ಕಂಥ ವಿಧಾನವನ್ನು ನೋಡೋಣ. ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗ್ತೀರಾ. ಪ್ಲೇಸ್ಟೋರಿಗೆ ಹೋಗಾದ್ಮೇಲೆ ಅಲ್ಲಿ ಕರ್ನಾಟಕ ಅಕಾಡೆಮಿ ಅಂಥೇಳಿ ಆ್ಯಪನ್ನು ಸರ್ಚ್ ಮಾಡ್ತೀರಾ. ಓಕೆ, ಕರ್ನಾಟಕ ಅಕಾಡೆಮಿ ಆ್ಯಪ್ ಸರ್ಚ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಕರ್ನಾಟಕ ಅಕಾಡೆಮಿ ಆ್ಯಪ್ ಇತ್ತು, ಈಗಾಗಲೇ ಯೂಸ್ ಮಾಡ್ತಿದ್ದೀರಾ ಅಂತ ಈ ರೀತಿಯಾಗಿ ನಿಮಗೆ ಓಪನ್ ಅಂಥೇಳಿ ಬರುತ್ತೆ. ಓಕೆ, ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿಲ್ಲ ಅಂತಂದರೆ ನಿಮಗೆ ಡೌನ್ಲೋಡ್ ಆಪ್ಷನ್ ತೋರಿಸುತ್ತಾ, ಅಲ್ಲಿ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಿ ಆದಮೇಲೆ ನಿಮಗೆ ಲಾಗಿನ್ ಆಗಲಿಕ್ಕೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೇಳುತ್ತೆ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಕೋದ್ರ ಮೂಲಕ ಲಾಗಿನ್ ಆಗ್ತೀರಿ. ಆಮೇಲೆ ಇಲ್ಲಿ ಓಪನ್ ಅಂಥೇಳಿ ಕೊಡ್ತೀರಾ. ಈ ರೀತಿಯಾಗಿ ಓಪನ್ ಅಂಥೇಳಿ ಬಂದಾಗ ನಿಮಗೆ ವೆಲ್ಕಮ್ ಬ್ಯಾಕ್ ಅಂಥೇಳಿ ನಿಮ್ಮ ನೇಮ್ ಬರುತ್ತಾ. ಓಕೆ, ಈ ರೀತಿಯಾಗಿ ಕೋರ್ಸ್ಗಳು ಬರ್ತವೆ. ಈಗ ನಿಮಗೆ ಬೇಕಾಗಿರ್ತಕ್ಕಂಥ 2026 ಬ್ಯಾಚ್ ಕೋರ್ಸ್ಗಳನ್ನು ಜಾಯ್ನ್ ಆಗಲಿಕ್ಕೆ ಯಾವ ರೀತಿ ಅಂಥೇಳಿ ನೋಡಿದಾಗ ಈ ರೀತಿಯಾಗಿ ನ್ಯೂಲಿ ಆ್ಯಡೆಡ್ ಅಂಥೇಳಿ ಹೋಗ್ತೀರಿ. ಓಕೆ, ನ್ಯೂಲಿ ಆ್ಯಡೆಡ್ ಅಂಥೇಳಿ ಹೋದಾಗ ಈ ರೀತಿಯಾಗಿ ನೋಡ್ಬೋದು. GPSTR ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, CBZ ಅಂಥೇಳಿ, GPSTR ಸೋಷಿಯಲ್ ಸೈನ್ಸ್, HSTR ಇಂಗ್ಲೀಷ್, HSTR ಕನ್ನಡ 2026, GPSTR ಇಂಗ್ಲೀಷ್ 2026 ಈ ರೀತಿಯಾಗಿ ಬ್ಯಾಚ್ ಕೋರ್ಸ್ಗಳಿದ್ದಾವೆ. ಈಗ ನಾನು ಒಂದು ಬ್ಯಾಚ್ ಕೋರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ HSTR ಆರ್ಟ್ಸ್ 2026 ಅಂತ ಇದೆ. ಓಕೆ, ಇದರ ಬೆಲೆ ಬಂದುಬಿಟ್ಟು 1,999. ಎಲ್ಲ ಬ್ಯಾಚ್ ಕೋರ್ಸ್ಗಳ ಬೆಲೆ ಕೂಡ 1,999 ಆಗಿರುತ್ತೆ. ಈಗೇನು ಮಾಡ್ತೀರಾ ಅಂತಂದರೆ ಈ ಬ್ಯಾಚ್ ಮೇಲೆ ಕ್ಲಿಕ್ ಮಾಡ್ತೀರಿ. ಓಕೆ, ಬೈ ನೌ ಅಂಥೇಳಿ ಬರುತ್ತೆ. ಬೈ ನೌ ಅಂಥೇಳಿ ಬಂದಾದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಪೇ ಅಂಥೇಳಿ ಅಮೌಂಟ್ ತೋರಿಸುತ್ತೆ. ಇಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಆನಂತರ ನೆಕ್ಸ್ಟ್ ಅಂತ ಹೇಳಿ ಕೊಡ್ತೀರಿ. ನೆಕ್ಸ್ಟು ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಕೊಟ್ಟಾದಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನ್ಸನ್ನು ತೋರಿಸುತ್ತೆ. ಲೈಕ್ ಪೇ ಬೈ ಎನಿ UPI, ಹಾಗೆ ಗೂಗಲ್ ಪೇ, ಫೋನ್ಪೇ, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್. ಈ ರೀತಿಯಾಗಿ ಏನಾಗುತ್ತೆ ಅಂತ ಅಂದರೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಾನೀಗ ಈ ಒಂದು ಫೋನ್ಪೇಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪೇ ಅಂತ ಹೇಳಿ ಕೊಟ್ರಿ ಅಂತ ಅಂದರೆ ನಿಮ್ಮ ಅಮೌಂಟ್ ಪೇ ಆಗಿರುತ್ತೆ, ಲೈಬ್ರರಿಯಲ್ಲಿ ಕೋರ್ಸ್ ಆ್ಯಡ್ ಆಗಿರುತ್ತೆ. ಓಕೆ, ಈ ರೀತಿಯಾಗಿ ಈ ಒಂದು ಕೋರ್ಸ್ಗಳನ್ನು ಬೈ ಮಾಡ್ತಕ್ಕಂತಹದ್ದು. ಈ ರೀತಿಯಾಗಿ ಬ್ಯಾಚ್ ಕೋರ್ಸ್ಗಳಿರ್ತವೆ. ನಿಮಗೆ ಯಾವ ಬ್ಯಾಚ್ ಬೇಕಲ್ವಾ, ಯಾವ ಸಬ್ಜೆಕ್ಟ್ನ ಬ್ಯಾಚ್ ಬೇಕೋ ಆ ಬ್ಯಾಚನ್ನು ನೀವು ಈಸಿಲಿ ಪರ್ಚೇಸ್ ಮಾಡ್ಬೋದಾಗಿದೆ. ಓಕೆ, ಇಲ್ಲಿ ಬ್ಯಾಚ್ ಕೋರ್ಸನ್ನು ಜಾಯ್ನ್ ಆದಮೇಲೆ ನಿಮಗೆ ಏನೇನು ಸೌಲಭ್ಯಗಳಿರ್ತವೆ ಅಂಥೇಳಿ ನೋಡಿದ್ರೆ, ಸಂಪೂರ್ಣ ಲೈವ್ ತರಗತಿಗಳಿರ್ತವೆ. ಇನ್ ಕೇಸ್ ನೀವೇನಾದರೂ ಲೈವ್ ಕ್ಲಾಸಸನ್ನು ಅಟೆಂಡ್ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನೋಡ್ಕೋಬೋದು. ಓಕೆ, ಹಾಗೆ ವಿನೂತನ ಇಲಾಖಾ ಪಠ್ಯಕ್ರಮದ ಪ್ರಕಾರ ಬೋಧನೆ ಇಲ್ಲಿ ನಡೀತದೆ. ಹಾಗೆ PDF ನೋಟ್ಸ್ ಇರುತ್ತೆ, ವಿಡಿಯೋ ಕ್ಲಾಸಸ್ ಇರುತ್ತೆ, PYQ ಮತ್ತು MCQ ಟೆಸ್ಟ್ ಸೀರೀಸ್ಗಳಿರ್ತವೆ. ಹಾಗೆ ಇಲ್ಲಿ ನಿಮಗೆ ಪರೀಕ್ಷೆ ಬರೆದು ಹಾಗೆ ಅನುಭವವಿರತಕ್ಕಂಥ ಈ ಒಂದು ಫೀಲ್ಡ್ನಲ್ಲಿ ಅನುಭವವಿರತಕ್ಕಂಥ ಶಿಕ್ಷಕರಿಂದ ಬೋಧನೆ ನಡೀತದೆ. ಅದೇ ರೀತಿಯಾಗಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನವೆಂಬರ್ 13ರಿಂದ ಡಿಸೆಂಬರ್ 20 ಒಳಗಾಗಿ ಯಾರು ಈ ಒಂದು ಬ್ಯಾಚ್ ಸೇರ್ತಾರಲ್ವಾ ಅವರಿಗೆ 1,999 ರೂಪಾಯಿ ಶುಲ್ಕದಲ್ಲಿ ನಿಮಗೆ 12 ತಿಂಗಳವರೆಗೆ ಏನು ಮಾಡ್ಬೋದು ಅಂತಂದರೆ ನೀವು ಈ ಒಂದು ತರಗತಿಗಳನ್ನು ನೋಡ್ಕೋಬೋದಾಗಿದೆ. ಡೇಟ್ ಅಂತಂದರೆ ನವೆಂಬರ್ 13ರಿಂದ ಡಿಸೆಂಬರ್ 20 ಒಳಗಾಗಿ ಬ್ಯಾಚ್ ಸೇರ್ತಕ್ಕಂಥ ಅಭ್ಯರ್ಥಿಗಳು ಸೇಮ್ ಅಮೌಂಟಲ್ಲಿ 1,999ರಲ್ಲಿ 12 ತಿಂಗಳವರೆಗೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಈ ತರಗತಿಗಳನ್ನು ನೋಡ್ಕೋಬೋದಾಗಿದೆ. ಡಿಸೆಂಬರ್ 20 ನಂತರ ಬ್ಯಾಚ್ ಸೇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ 5 ತಿಂಗಳು ಮಾತ್ರ ಏನಾಗಿರುತ್ತೆ ಅಂದರೆ ತರಗತಿಗಳನ್ನು ನೋಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಓಕೆ, ಹಾಗಾಗಿ ನವೆಂಬರ್ 13ರಿಂದ ಡಿಸೆಂಬರ್ 20 ಒಳಗಾಗಿ ಯಾರ್ಯಾರು ಬ್ಯಾಚನ್ನು ಸೇರ್ತಿರಲ್ವ ಅವರು 12 ತಿಂಗಳವರೆಗೆ ಏನಾಗಿರುತ್ತೆ ಅಂದರೆ ನಿಮ್ಮದು ವ್ಯಾಲಿಡಿಟಿ ಇರುತ್ತೆ. ಓಕೆ, ಹಾಗೆ ಅಡ್ಮಿಷನ್ಸ್ಗಳು ಕೂಡ ಪ್ರಾರಂಭವಾಗಿದ್ದು ಸಿಲೆಬಸ್ಸನ್ನು ನಾವು ಆಫ್ಟರ್ ಡಿಸೆಂಬರ್ 10th ಆ್ಯಡ್ ಮಾಡ್ತೀವಿ. ಹಾಗಾದರೆ ಇನ್ನೇಕೆ ತಡ, ಅಡ್ಮಿಷನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ನನಸಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.